ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಆಸ್ತಿ ನೋಂದಣಿಗಾಗಿ ತಾಲೂಕು ಕಚೇರಿಗೆ ಬಂದಿದ್ದ ವೃದ್ಧೆ ಮೇಲೆ ಸಜ್ಜಾ ಕುಸಿದ ಪರಿಣಾಮ ಬೆರಳು ಕತ್ತರಿಸಿದ ಘಟನೆ ಹುಣಸೂರಿನಲ್ಲಿ ನಡೆದಿದೆ. ಹುಣಸೂರು ತಾಲೂಕು ಕಳ್ಳಿಕೊಪ್ಪಲು ಗ್ರಾಮದ ವೃದ್ಧೆ ನಾಗಮ್ಮ ಗಾಯಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಧ್ಯಾಹ್ನ ಆಸ್ತಿ ನೋಂದಣಿಗಾಗಿ ಹುಣಸೂರು ತಾಲೂಕು ಕಚೇರಿಗೆ ನಾಗಮ್ಮ ಕುಟುಂಬ ಸಮೇತ ಬಂದಿದ್ದಾರೆ. ತಾಲೂಕು ಕಚೇರಿಗೆ ಪ್ರವೇಶಿಸುವ ದ್ವಾರದ ಬಳಿ ಜಗುಲಿಯ ಮೇಲೆ ನಾಗಮ್ಮ ಕುಳಿತಿದ್ದಾರೆ. ಶಿಥಿಲಗೊಂಡಿದ್ದ ಸಜ್ಜಾದ ಒಂದು ಭಾಗ ನಾಗಮ್ಮಳ ಕಾಲಿನ ಮೇಲೆ ಬಿದ್ದಿದೆ. ಮೊನಚಾದ ಭಾಗ ಕಾಲಿನ ಮೇಲೆ ಬಿದ್ದ ಪರಿಣಾಮ ಬೆರಳು ಕತ್ತರಿಸಿದೆ. ಕೂಡಲೇ ಸ್ಥಳೀಯರು ನಾಗಮ್ಮಳ ನೆರವಿಗೆ ಧಾವಿಸಿದ್ದಾರೆ. ಘಟನೆ ನಡೆದು ಸಾಕಷ್ಟು ಸಮಯವಾದರೂ ಯಾವುದೇ ಅಧಿಕಾರಿ ಬಂದಿಲ್ಲ. ಅಲ್ಲದೆ ಶಿಥಿಲವಾದ ಕಟ್ಟಡದಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಸರಿಪಡಿಸುವ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿಲ್ಲ. ಕೆಲ ಸಮಯದ ನಂತರ ಬಂದ ಅಧಿಕಾರಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಟ್ಟಡದ ದುರಸ್ತಿಗಾಗಿ ಲೋಕೋಪಯೋಗಿ ಇಲಾಖೆಗೆ ಮನವಿ ಮಾಡಿರುವುದಾಗಿ ಅಧಿಕಾರಿ ತಿಳಿಸಿದ್ದಾರೆ. ಶಿಥಿಲಗೊಂಡ ಕಟ್ಟಡ ಭಾರೀ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಕಟ್ಟಡವನ್ನು ಸುಸ್ಥಿತಿಗೆ ತರುವ ವಿಚಾರದಲ್ಲಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಒತ್ತು ನೀಡಬೇಕಿದೆ. ಸದ್ಯ ನಾಗಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಾಹುತ ಸಂಭವಿಸುವ ಮುನ್ನ ಕಟ್ಟಡಕ್ಕೆ ಕಾಯಕಲ್ಪ ಒದಗಿಸಬೇಕಿದೆ. ಅಧಿಕಾರಿಗಳು ಒಳಗೆ ರೂಮಲ್ಲಿ ಕುಂತ್ಕೊಂಡು ಊಟ ಕುಂತ್ಕೊಂಡಲ್ಲ ಅವರು ಹರಿಸ್ಕೊಂಡು ಎಂಎಲ್ಎಗೆ ಫೋನ್ ಮಾಡಿ ಹೇಳಿ ಅಧಿಕಾರಿಗೆ ಮೇಲ್ಗಡೆ ಅದು ಬಿಡುತ್ತೆ ಹೇಳಿ ಹೇಳಿ ಸಾಕಾಗುತ್ತೆ. ನಾನು ಗೌಡ್ರ ಊರು ಕೂಡ್ಬೇಕು ಅಂದ್ರೆ ಈಗ ಇವತ್ತು ನನಗೆ ಫೋನ್ ಮಾಡಿಸ್ಬೇಕು. ನೀವು ಗೌಡ್ರ ಜೊತೆ ಇವತ್ತು ನನಗೆ ಇದು ಆಗ್ಬೇಕಂದ್ರೆ ಅನಾಹುತ ಆಗ್ಬೇಕಂದ್ರೆ ಅಧಿಕಾರಿಗಳು ಸರಿಯಾಗಿ ಕ್ರಮ ತಗೊಂಡಿಲ್ಲ. ಅದಕ್ಕೆ ಈ ಅನಾಹುತ ಆಗಿರೋದು. ಅಧಿಕಾರಿಗಳು ಗೌರ್ಮೆಂಟ್ ಅನಾಹುತ ಆಗಿರೋದು ಇನ್ನು ಸತ್ತೋಗ್ಬಿಟ್ಟಿದ್ರೆ ಮಾತಾಡ್ತೀನಿ. ಗೌಡ್ರ ಜೊತೆ ಮಾತಾಡ್ತೀನಿ. ನನಗೆ ಫಸ್ಟ್ ನನಗೆ ದುಡ್ಡು ಕಳ್ಕೊಬೇಡಿಕಂದ್ರೆ ಹರೀಶ್ಗೌಡ್ರು ಅವತ್ತು ಎಷ್ಟು ಬೇಕು ಅಂತ ಕೇಳಿದ್ರೆ ನಾನು ಬೇಡಿ ಓಟ್ ಹಾಕಿದ್ದೀನಿ. ನಾನು ಋಣ ತೀರಿಸಿ ಈಗ ಹರೀಶ್ಗೌಡ್ರಿಗೆ ಅವತ್ತು ನಾನು ಕೊಟ್ಟಿದ್ದೀನಿ. ನಾನು ಋಣ ತೀರಿಸಿ ನನಗೆ ಗೌಡ್ರ ಜೊತೆ ಮಾತಾಡ್ಸಿ ಊರೊಳಗೆ ಕೊಡೋದಿಲ್ಲ. ಕಾರ ಒಟ್ಟು ಸೊರಗಿರಿ ಇನ್ನು 26ನೇ ತಾರೀಕು ದೇವತೆ ಜನಗಳಿಗೆ ಹೆಂಗೆ ಇದು ಮಾಡ್ಬೇಕಂದ್ರೆ ಅವ್ರಿಗೆ ಜನ ಮಾಡ್ಬೇಕು ಕೇಳಿ ಹೆಂಗೆ ಅಂತ ನೋಡಿ ನೀವಾಗ ಮಾಡ್ಕೊಳ್ಳಿ. ಈಗ ಸಾಕು ಸುಳ್ಳ ಮಕ್ಕಳಿಗೆ ರೈತರು ತಲೆ ಮೇಲೆ ಬಡಿದಾರೆ. 10 ರೂಪಾಯಿ ಲಂಚ ಕೊಡೋದು 1000 ತಗೊಂಡ್ರೆ ಲಂಚವ. ಆ ಲಂಚ ತಗ ಕೆಲಸ ಬಿಡ್ಸಕ್ಕಾಗಿಲ್ಲ. ಮತ್ತೆ ಬಂದಿದ್ದೈತೆ ಒಂದು ಸೈನ್ ಹಾಕ್ಬೇಕಾದ್ರೆ 1000 ಕೊಡಿ 2000 ಕೊಡಿ ಅಂತಾರೆ ರೈತರುಗಳಿಗೆ. ಮುಲಿ ಮಾಡೋ ಸೂಲ ಅಂತ 5000 10,000 ಕೇಳೋದು. ಹೋಗಿ ಬಂದು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಜ್ಞಾನ ಬೇಡವಾ ಓದಿ ಅವ್ರಿಗೆ. ಒಳಗಡೆಯಿಂದ ಈಚೆ ಕಂಡಿಲ್ಲ ಅವ್ರು ಒಬ್ಬರಾದ್ರೆ ನೀವಿಲ್ಲ ಅಲ್ಲ ನೀವು ಹೋಗಿದ್ರಿ. ಒಂದು ನಿಮಿಷ ಕೇಳ್ಕೊಳ್ಳಿ. ಅಧಿಕಾರಿ ನಾನು ಹೇಳಿದ್ದು ಇನ್ನೇನಲ್ಲ. ನೀವು ಇರ್ತಿಲ್ಲ. ನಾವು ಹೇಳಿದ ಪ್ರಕಾರ ಕರೆಕ್ಟ್ ಇದೆ. ಯಾರು ಅಧಿಕಾರಿ ಅವ್ರ ಜವಾಬ್ದಾರಿ ಎಲ್ಲರಿಗೂ ಜವಾಬ್ದಾರಿ. ಏನಾದರೂ ಆಕ್ಸಿಡೆಂಟ್ ಮಾತ್ರ ಜವಾಬ್ದಾರಿ ಇಲ್ಲ. ಪೂರ ತಿಳ್ಕೊಬಿಡ್ತಲೆ ನೀವು ತಲೆಗೆ ಮತ್ತೆ ಬಿಡ್ಬೋದು. ಡೆಪ್ಟಿ ಸರ್ ನೀವು ಬರೋದು ನೋಡ್ತಾ ಇದ್ದೆ. ನಮ್ಮ ಡಿಟಿ ಅವರೇ ನಮ್ಮ ಡೆಪ್ಟಿ ತಹಸೀಲ್ದಾರ್ ಖುದ್ದು ಪರ್ಸನಲ್ ಕಾರನ್ನೇ ಕರ್ಕೊಂಡು ಹೋಗಿದ್ದಾರೆ. ಅವರೇ ಮಾಡೋದು. ನಾನು ತಹಸೀಲ್ದಾರ್ಗೆ ಕೂಡ ಕಳಿಸಿದ್ದೀನಿ. ಇವತ್ತೇ ಸರ್ ಮೊಬೈಲ್ ಕನಿಷ್ಠ ಈಗ ಏನು ತೆಗಿಬೇಕು ಯಾರೇ ಒಬ್ಬರು ಸಾರ್ವಜನಿಕ ಅಧಿಕಾರಿಗಳು ಯಾರು ಇರಿಕಿಲ್ಲ. ಅವ್ರಿಗೆ ತಂತ್ರ ಮಾಡಿ ಮೈಸೂರು ತಾಲೂಕು ಆಫೀಸ್ ದಯಮಾಡಿ ಮೈಸೂರು ತಾಲೂಕು ಆಫೀಸಲ್ಲಿ AC ಸರ್ ಇರ್ತಾರೆ, ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಸರ್ ಇರ್ತಾರೆ, ರಿಜಿಸ್ಟ್ರೇಷನ್ ನಡೀತಾ ಇರ್ತಾರೆ. ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಅಫಿಷಿಯಲ್ಗಳು ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ತಿರುಗಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಸಾರ್ವಜನಿಕರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಗೌರ್ಮೆಂಟ್ ಅಫಿಷಿಯಲ್ಗಳು ದೇವರಿದ್ದಂಗೆ ಆಯಿತಾ. ಈ ದೇವರೇ ಸತ್ತಾಗೋ ಥರ ಆಗಿದೆಯಲ್ಲ. ದಯಮಾಡಿ ಈ ತನಿಖೆ ಮಾಡಿ ತಾಲೂಕು ಆಫೀಸ್ನ
ಒಂದು ಸ್ವಲ್ಪ ದುರಸ್ತಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬರು ತಾಲೂಕು ಅಧ್ಯಕ್ಷರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಡಿ ಸಿ ಸಾಹೇಬ್ ಸುಮಾರು ಸಲ ಬಂದು ನೋಡವ್ರೆ. ನೋಡಿದ್ರೂ ನಮ್ಮ ಬೈರೇಗೌಡರು, ನಮ್ಮ ಕೃಷಿ ಇಲಾಖೆ ಬೈರೇಗೌಡರು ಅವ್ರೂ ಬಂದು ಹೋಗಿದ್ದಾರೆ. ಆದ್ರೂ ಎಲ್ಲ ಜನನೂ ಬಂದು ಹೋಗಿದ್ರು, ಅಧಿಕಾರಿಗಳು, ಕೃಷಿ ಸಚಿವರು ಇವರೆಲ್ಲ ಬಂದು ಹೋದ್ರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ತನಿಖೆನೇ ಮಾಡಿ ತಗೊಂಡಿಲ್ವಲ್ಲ. ದಯಮಾಡಿ ತನಿಖೆ ತಗೊಂಡು ಇಂಜಿನಿಯರ್ಗೆ ಆಗಿರ್ಬೋದು, ಒಬ್ಬರು ಡಿ ಸಿ ಸಾಹೇಬರಿಗೆ ಆಗಿರ್ಬೋದು, ಎ ಸಿ ಮೇಡಮ್ಗೆ ಎಲ್ಲ ತನಿಖೆ ತಗೊಂಡು ದಯಮಾಡಿ ಆದಷ್ಟು ಬೇಗ ದುರಸ್ತಿ ಮಾಡಿ ನಮ್ಮ ಸಾರ್ವಜನಿಕರಿಗೆ ಜೀವ ಉಳಿಸಬೇಕಾಗಿ, ಮತ್ತು ನಮ್ಮ ಅಧಿಕಾರಿಗಳಿಗೂ ಅಷ್ಟೇ. ಅವರು AS ಜಿಲ್ಲಾಧ್ಯಕ್ಷರು ಪ್ರಕಾಶ್ ಅಂತ. ಇಲ್ಲಿ ತಾಲೂಕು ಬಂದಿದ್ದಾಗ ಪಾಪ ಒಂದು ಮಹಿಳೆಗೆ ಮೇಲ್ಚಾವಣಿ ಕಳೆದು ಬಿದ್ದು ತುಂಬ ರಕ್ತಸ್ರಾವವಾಗಿದೆ. ಅಧಿಕಾರಿಗಳು ಇದ್ದಾಗ ಯಾರೂ ಸ್ಪಂದಿಸದೆ ಅರ್ಧ ಗಂಟೆ ನಂತರ ಡೆಪ್ಟಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋ ಒಂದು ವಿಷಯ. ಆದರೆ ಇಡೀ ಅಧಿಕಾರಿಗಳೆಲ್ಲ ಇಲ್ಲಿ ಬಂದರೂ ತಾಲೂಕು ಆಫೀಸಿಗೆ ಬಂದರೂ ಕೂಡ ಶಾಸಕರಾಗಲಿ, ತಹಸೀಲ್ದಾರ್ ಆಗಲಿ, AC ಆಗಲಿ ಡ್ಯಾಮೇಜ್ ಆಗಿರೋದು ಅಂಥದ್ದು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ದಯವಿಟ್ಟು ಆ PWD ಅವರಿಗೆ ವರದಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದಷ್ಟು ಎಚ್ಚೆತ್ಕೊಂಡು PWD ಅವರು ಬಂದು ಏನು ಇದಾಗಿದೆಯೋ ಅದನ್ನು ಡೆಮಲೈಸ್ ಮಾಡಬೇಕು ಅಂತ PWD ಅವ್ರಿಗೆ ಹೇಳ್ತಾ ಇದ್ರಿ ಈ ಮೂಲಕ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಬರೀ ಏನು ವ್ಯವಸ್ಥೆ, ಒಬ್ಬ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಅಷ್ಟೊಂದು ಹೀನಮನವಾಗಿ ಇದಾಗಿದೆ ಈ ತಾಲೂಕು ಆಫೀಸ್ ನಿಜವೇ.